ಪ್ರೈಸ್ ದ ಲಾರ್ಡ್. ನಮಗಂತೇಳಿ ಲೈಫ್ ಒಳಗೆ ಯಾರೂ ಇಲ್ಲೇ ಇಲ್ಲ. ಲೋನ್ಲಿನೆಸ್, ನಮಗೆ ಯಾರು ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ, ಕ್ಲೋಸ್ ರಿಲೇಟಿವ್ಸ್ ಇಲ್ಲ. ನಮ್ಮ ದುಃಖಗಳನ್ನು ನಾವು ಯಾರಿಗೂ ಶೇರ್ ಮಾಡೋಕ್ಲೇ ಇಲ್ಲ. ಆಮೇಲೆ ಏನಂತಂದರೆ ನನಗೆ ಯಾರು ಹಚ್ಕೊಳ್ಳಂಗಿಲ್ಲ ಅಲ್ಲ, ನಾನು ಯಾಕೆ ಯಾರ್ದು ಫೇವ್ರೇಟ್ ಪರ್ಸನ್ ಇಲ್ಲ ಅಂಥೇಳಿ ಅನೇಕ ಪ್ರಶ್ನೆಗಳು ಅನೇಕರಿಗೆ ಕಾಡ್ತಿರ್ತಾವೆ. ಸೊ ನನಗೂ ಅಂತ ಎಲ್ಲ ಪ್ರಶ್ನೆಗಳನ್ನು ಕಾಡ್ತಿರ್ತಾವೆ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಸುಮ್ಮನೆ ಮನುಷ್ಯರಿಗೆ ಹಚ್ಕೊಂಡು ಅಟ್ಯಾಚ್ಮೆಂಟ್ ಆಗಿ ಆಮೇಲೆ ಡಿಟ್ಯಾಚ್ ಆಗೋಕ್ಕೆ ಭಾಳ ಅಂದರೆ ಭಾಳ ತ್ರಾಸಕೈತಿ. ಸೊ ಅದಕ್ಕಿಂತ ಬೆಟರ್ ಏನೈತಂದ್ರೆ ನೀವು ಆ್ಯನಿಮಲ್ಸಿಗೆ ಹಚ್ಕೋರಿ. ನೀವು ಮನೆಯೊಳಗೆ ತೊಗೊಂಡು ಬಂದು ಸಾಕಬೇಕಂತಲೇ ಏನಿಲ್ಲ. ನೀವು ಸ್ಟ್ರೇ ಡಾಗ್ಸ್ ಇರ್ತಾವಲ್ಲ, ಅವ್ರಿಗೆ ಜಸ್ಟ್ ಹೋಗಿ ಒಂದು ರೊಟ್ಟಿ ಇಲ್ಲ ಒಂದು ಚಪಾತಿ ಕೊಡ್ರಿ. ಅದು ಡೈಲಿ ನಿಮ್ಮ ಕಡೆ ಬರ್ತೈತಿ, ನಿಮ್ಮ ಪ್ರೀತಿ ತೋರಿಸ್ತೈತಿ. ಜಸ್ಟ್ ಒನ್ ಡೇ ಮಾಡಿ ನೋಡ್ರಿ, ಅದು ನೆಕ್ಸ್ಟ್ ಡೇ ತಾನೇ ಬಂದಿರ್ತೈತಿ. ದಟ್ಸ್ ದ ಪ್ಯೂರ್ ಲವ್ ಆ್ಯಂಡ್ ಅನ್ಕಂಡೀಷ್ನಲ್ ಲವ್. ಅದೇನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಜಸ್ಟ್ ಊಟ ಬಿಟ್ಟರೆ ನಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಜಸ್ಟ್ ಅನ್ಕಂಡೀಷ್ನಲ್ ಲವ್ ಕೊಡ್ತೈತಿ. ಸೊ ಮನುಷ್ಯರಿಗೆ ಹಚ್ಕೊಂಡು ಎಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮತ್ತು ಕೊನೆಗೆ ರಿಟರ್ನ್ ಒಳಗೆ ಪೇನ್, ಬ್ರೋಕನ್ ಹಾರ್ಟ್, ಡಿಸಪಾಯಿಂಟ್ಮೆಂಟ್ ಇದೆಲ್ಲ ಸಿಗೋಕಿನ ಆ್ಯನಿಮಲ್ಸಿಗೆ ಹಚ್ಕೊಂಡ್ರು ಅನ್ಕಂಡೀಷ್ನಲ್ ಲವ್ ಆ್ಯಂಡ್ ಸೂಪರ್ ಲವ್ ಸಿಗ್ತೈತಿ. ಪ್ಯೂರೆಸ್ಟ್ ಲವ್ ನಿಮ್ಗೆ ಸಿಗ್ತೈತಿ. ಸೊ ಆ್ಯನಿಮಲ್ಸಿಗೆ ಹಚ್ಕೊಳ್ಳೋದು ಬೆಸ್ಟ್ ಅನ್ಕೊತೀನಿ.